ಹಾಯ್ ಎಲ್ರಿಗೂ ನಮಸ್ತೆ. ಇದು ಗುರುವಾರದ ಬ್ಲಾಗ್ ಆಗಿರುತ್ತೆ. ಹಾಗೆ ಇವತ್ತು ಗುರು ಪೌರ್ಣಮಿನೂ ಕೂಡ, ಹಾಗಾಗಿ ಮನೆಯಲ್ಲಿ ಪೂಜೆ ಮಾಡ್ಕೋಣ ಅಂತ ಬೆಳಿಗ್ಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಪೂಜೆಗೆಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಹೊಸ್ಲಿಗೆ ಹೂವೆಲ್ಲ ಇಟ್ಟು ರಂಗೋಲಿನೂ ಕೂಡ ಹಾಕೊಂಡೆ. ಹಿಂದಿನ ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ. ಜಸ್ಟ್ ಇವತ್ತು ರಾಯರ್ ಫೋಟೋನ ಒರೆಸ್ಕೊಂಡು ಬೊಟ್ಟೆಲ್ಲ ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಹೂವೆಲ್ಲ ಇಟ್ಟು ಇವತ್ತು ಗುರು ಪೌರ್ಣಮಿ ಇರೋದ್ರಿಂದ ತುಪ್ಪ ದೀಪನೂ ಕೂಡ ಹಚ್ಚೋಣ ಅಂತ ಅಂದ್ಬಿಟ್ಟು ತುಪ್ಪ ದೀಪನೂ ಕೂಡ ರೆಡಿ ಮಾಡಿಕೊಂಡು ಫೈನಲಿ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಆಯಿತು ಮನೆಯಲ್ಲಿ. ಹಾಗೆ ಮಧ್ಯಾಹ್ನದ ಮೇಲೆ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು. ಹಾಗಾಗಿ ಸಿಂಪಲ್ ಆಗಿ ಎಣ್ಗಾಯಿ ಮಾಡ್ಕೋಣ ಅಂತ ಎಣ್ಗಾಯಿ ಕೂಡ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಒಂದು 3 ಗಂಟೆ ಮೇಲೆ ಮಗನ ಸ್ಕೂಲ್ ಹತ್ರಕ್ಕೆ ಹೋಗಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಹೊರಟಿದ್ವಿ. ಹಾಗೆ ಒಂದು ಸೈಕಲ್ ಕೂಡ ಸರ್ವಿಸ್ ಇತ್ತು, ಹಾಗೆ ಮಾಡಿಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಎತ್ಕೊಂಡು ಹೋಗ್ತಾ ಇದ್ವಿ. ಫೈನಲಿ ಅವ್ನು ಬಿಡೋ ಟೈಮ್ಗೆ ನಾವು ರೀಚ್ ಆದ್ವಿ ಸ್ಕೂಲ್ ಹತ್ರ. ಅವನು ಕೂಡ ಪಿಕಪ್ ಮಾಡಿಕೊಂಡು ಅಲ್ಲಿಂದ ಹಾಗೆ ಮಕ್ಳಿಗೆ ಸ್ವಲ್ಪ ಏನಾದರೂ ತಿನ್ನೋದು ಕೊಡ್ಸೋಣ ಈವ್ನಿಂಗ್ ಅಂತ ಅಂದ್ಬಿಟ್ಟು ಅವ್ರಿಗೂ ಸ್ವಲ್ಪ ಏನಾದರೂ ತಿನ್ನೋದು ಕೊಡಿಸ್ಕೊಂಡು ಅಲ್ಲಿಂದ ನಾವು ನನ್ನ ಮಗನ ಸೈಕಲ್ ಕೂಡ ಸರ್ವಿಸ್ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ಸೈಕಲ್ ಸರ್ವಿಸ್ ಮಾಡಿಸ್ಕೊಂಡು ರಿಟರ್ನ್ ಮನೆಗೆ ಬಂದ್ವಿ. ಇವತ್ತಿನ ವ್ಲಾಗ್ ಇದಾಗಿತ್ತು. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.